ಮೂವಿ ಸ್ಟಾರ್ಟಿಂಗ್ ಪಾಯಿಂಟ್ನಲ್ಲಿ ಯಾವುದೋ ಒಂದು ದೊಡ್ಡ ಪ್ರದೇಶದಲ್ಲಿ ಗಣಿಗಾರಿಕೆಯನ್ನು ತೋರಿಸ್ತಾರೆ. ಆದರೆ ಅಲ್ಲಿರುವ ಕೆಲಸಗಾರರಿಗೆ ಅಲ್ಲಿ ಯಾವುದೋ ಒಂದು ರೇಡಿಯೇಷನ್ ಪವರ್ನ ಅನುಭವವಾಗಿರುತ್ತದೆ. ಅದನ್ನು ಒಬ್ಬ ವ್ಯಕ್ತಿ ಡಾಕ್ಟರ್ಗೆ ಹೇಳಿದಾಗ ಜಾಪನೀಸ್ ಡಾಕ್ಟರ್ ಅದರಲ್ಲಿ ಯುರೇನಿಯಂನ ಗಣಿ ಇರಬಹುದೆಂದು ಮತ್ತಷ್ಟು ದೊಡ್ಡ ದೊಡ್ಡ ಮಷಿನರಿಗಳನ್ನು ತಂದು ಅಲ್ಲಿ ಅಗೆಯಲು ಪ್ರಾರಂಭಿಸುತ್ತಾನೆ. ಆದರೆ ಭೂಮಿಯನ್ನು ಅಗದಷ್ಟು ಇನ್ನೂ ಭೂಮಿ ಆಳವಾಗಿ ಹೋಗ್ತಾ ಇರುತ್ತೆ. ಇದರ ರಹಸ್ಯ ಭೇದಿಸಲು ಡಾಕ್ಟರ್ ಮತ್ತು ಅವನ ಟೀಮ್ ಆ ಆಳವಾದ ಕಂದಕಕ್ಕೆ ಇಳಿದು ನೋಡಿದಾಗ ಆ ಕಂದಕದಲ್ಲಿ ಒಂದು ದೊಡ್ಡ ದೈತ್ಯ ಜೀವಿಯ ಅಸ್ಥಿಪಂಜರವನ್ನು ಕಾಣ್ತಾರೆ. ಆದರೆ ಆ ಅಸ್ಥಿಪಂಜರವನ್ನೇ ಅವಲಂಬಿತವಾಗಿ ಯಾವುದೋ ಇನ್ನೊಂದು ದೊಡ್ಡ ಪ್ರಾಣಿ ಇಲ್ಲಿ ಮಲಗಿರುವುದು ನಮ್ಮ ಮಷಿನರಿಗಳ ಶಬ್ದದಿಂದ ಎದ್ದು ಸಮುದ್ರದತ್ತ ಹೋಗಿದೆ ಎಂದು ಅವರು ಮನವರಿಕೆಗೊಳ್ತಾರೆ. ಅಲ್ಲಿಂದ ಚಿತ್ರಕಥೆ ಜಪಾನ್ನತ್ತ ಸಾಗುತ್ತದೆ. ಜಪಾನಿನ ಒಬ್ಬ ಸೈಂಟಿಸ್ಟ್ ಯಾರ್ದೋ ಒಬ್ಬರ ಜೊತೆ ಫೋನ್ನಲ್ಲಿ ಮಾತನಾಡುತ್ತಾ ತಿಳಿಸುತ್ತಿರುತ್ತಾನೆ, ನಾನು ಇದ್ದ ಪ್ರದೇಶದಲ್ಲಿ ಮತ್ತು ಆ ಜೀವಿ ಹೋದ ಸಮುದ್ರದ ಪ್ರದೇಶದಿಂದ ಭೂಕಂಪನದ ಅನುಭವ ಆಗ್ತಾ ಇದೆ. ಅದಕ್ಕೆ ನಾನು ನನ್ನ ಪವರ್ ಪ್ಲಾಂಟ್ನ ಉಳಿಸಿಕೊಳ್ಳಲು ನಾನು ಕೆಲಸವನ್ನು ಪ್ರಾರಂಭಿಸಬೇಕಾಗಿದೆ ಎಂದು ತನ್ನ ಹೆಂಡತಿಯನ್ನು ಕರೆದುಕೊಂಡು ಕಾರ್ನಲ್ಲಿ ಕುಳಿತುಕೊಂಡು ಹೇಳುತ್ತಾನೆ. ನೀನು ಮತ್ತು ನನ್ನ ಮಗ ಫೋರ್ಡ್ ನೀವು ಪವರ್ ಪ್ಲಾಂಟಿನ ಮತ್ತೊಂದು ಪ್ರದೇಶದಲ್ಲಿ ವಾಸಿಸಬೇಕು ಎಂದು ಹೇಳಿ ಪವರ್ ಪ್ಲಾಂಟ್ನ ಹತ್ರ ಬರ್ತಾನೆ. ಏನೂ ತಿಳಿಯದೆ ಈ ಭೂಕಂಪನದ ರಹಸ್ಯ ಭೇದಿಸಲು ಒದ್ದಾಡ್ತಾ ಇರ್ತಾನೆ. ಆದರೆ ಅಲ್ಲಿಯೂ ಎಲ್ಲ ಕೆಲಸಗಾರರು ಹೇಳ್ತಾರೆ, ಇಲ್ಲಿ ಭೂಕಂಪನದ ಅನುಭವ ಆವಾಗಿಂದ ಆಗ್ತಾ ಇದೆ, ಮೇಲಿಂದ ಮೇಲೆ ಭೂಕಂಪನದ ಅನುಭವವನ್ನು ಕಾಣ್ತಿದ್ದೇವೆ ಎಂದು ಎಲ್ಲರೂ ಹೇಳ್ತಾರೆ. ಅಷ್ಟರಲ್ಲಿ ಪವರ್ ಪ್ಲಾಂಟ್ನಲ್ಲಿ ಮತ್ತೊಮ್ಮೆ ಭೂಕಂಪನವಾಗುತ್ತದೆ. ಇದನ್ನು ಎಲ್ಲರೂ ಗಾಬರಿಯಿಂದ ಚೆಕ್ ಮಾಡುವಷ್ಟರಲ್ಲಿ ಆ ಪವರ್ ಪ್ಲಾಂಟ್ನ ಒಂದು ಮೂಲೆಯಲ್ಲಿ ಒಂದು ದೊಡ್ಡ ವಿಸ್ಫೋಟವಾಗುತ್ತದೆ. ಆ ವಿಸ್ಫೋಟದಿಂದ ಪವರ್ ಪ್ಲಾಂಟಿನ ವಿಷಕಾರಿ ಗ್ಯಾಸ್ ಹೊರಗಡೆ ಲೀಕ್ ಆಗ್ತಾ ಇರುವಾಗ ಆ ವಿಷಕಾರಿ ಗ್ಯಾಸ್ನ ಚೇಂಬರ್ನಲ್ಲಿ ಅವನ ಹೆಂಡತಿ ಇರುವುದನ್ನು ಕಂಡು ಆ ಸೈಂಟಿಸ್ಟ್ ಆಕೆಯನ್ನು ಉಳಿಸಲು ಓಡುತ್ತಾನೆ. ಅಷ್ಟರಲ್ಲಿ ಕಾಲ ಮಿಂಚಿ ಹೋಗಿದ್ದರಿಂದ ಹೆಂಡತಿ ಸೈಂಟಿಸ್ಟ್ಗೆ ಹೇಳ್ತಾಳೆ, ನೀನು ಬಾಗಿಲವನ್ನು ಮುಚ್ಚು, ಆಮೇಲೆ ನಮ್ಮ ಮಗ ಫೋರ್ಡ್ನನ್ನು ಚೆನ್ನಾಗಿ ಬೆಳೆಸು ಎಂದು ಆಕೆ ತನ್ನ ಜೀವವನ್ನು ಆ ಚೇಂಬರ್ನಲ್ಲಿ ಅಲ್ಲೇ ಸಾಯುತ್ತಾಳೆ. ಭೂಕಂಪನದ ತೀವ್ರ ಹೆಚ್ಚಾಗಿ ಆ ಪವರ್ ಪ್ಲಾಂಟ್ ನೆಲ ಕಚ್ಚುತ್ತದೆ. ಅಲ್ಲಿಂದ ಕತೆ 15 ವರ್ಷಗಳ ನಂತರ ದೊಡ್ಡವನಾದಂತಹ ಫೋರ್ಡ್ನ ಮುಖಾಂತರ ಪ್ರಾರಂಭವಾಗುತ್ತದೆ. ಫೋರ್ಡ್ ಒಬ್ಬ ಆರ್ಮಿ ಆಫೀಸರ್ ಆಗಿದ್ದು ಅವನಿಗೆ ಮದುವೆಯಾಗಿರುತ್ತದೆ. ಅವನ ಹೆಂಡತಿಗೆ ಒಂದು ಫೋನ್ ಬರುತ್ತೆ, ಜಪಾನಿನ ಪೊಲೀಸರು ಫೋರ್ಡ್ನ ತಂದೆಯನ್ನು ಬಂಧಿಸಿದ್ದಾರೆ ಎಂದು. ಇದನ್ನು ಫೋರ್ಡ್ ಮುಂದೆ ಹೇಳಿದಾಗ ಫೋರ್ಡ್ ಕೋಪಿತನಾಗಿ ನನ್ನ ತಾಯಿಯ ಸಾವಿಗೆ ನನ್ನ ತಂದೆಯೇ ಕಾರಣ ಎಂದು ಹೇಳ್ತಾನೆ. ಆದರೆ ಫೋರ್ಡ್ನ ಹೆಂಡತಿ ಇದಕ್ಕೆ ಒಪ್ಪದೆ ನಿನ್ನ ತಂದೆಯನ್ನು ಬಿಡಿಸಿಕೊಂಡು ಬಾ ಎಂದು ಕಳಿಸುತ್ತಾಳೆ. ಇತ್ತ ಫೋರ್ಡ್ ತನ್ನ ತಂದೆಯನ್ನು ಪೊಲೀಸ್ನಿಂದ ಬಿಡಿಸಿಕೊಂಡು ಬಂದಾಗ ಫೋರ್ಡ್ನ ತಂದೆ ಹೇಳ್ತಾನೆ, ನಿನ್ನ ತಾಯಿಯ ಸಾವಿಗೆ ನಾನು ಕಾರಣ ಅಲ್ಲ, ಹಾಗೂ ನನ್ನ ಪವರ್ ಪ್ಲಾಂಟ್ ಕಾರಣ ಅಲ್ಲ. ನನ್ನ ಪವರ್ ಪ್ಲಾಂಟ್ನ ಜಾಗ ಈಗ ರಿಸ್ಟ್ರಿಕ್ಟೆಡ್ ಏರಿಯಾ ಆಗಿದೆ. ಅಲ್ಲಿ ನಾನು ಇದನ್ನು ಭೇದಿಸಲು ನಿನ್ನ ತಾಯಿಯ ಸಾವನ್ನು ಭೇದಿಸಲು ಎಷ್ಟೋ ಸಾರಿ ಪ್ರಯತ್ನ ಪಟ್ಟಿದ್ದೇನೆ, ಆದರೆ ಪ್ರತಿಯೊಂದು ಸಾರಿ ನನ್ನ ಪೊಲೀಸರು ಹಿಡಿದುಕೊಂಡು ಹೋಗಿದ್ದಾರೆ. ಇನ್ನೊಂದು ವಿಷಯ, ಈ ನನ್ನ ಪವರ್ ಪ್ಲಾಂಟ್ನ ಜಾಗದಲ್ಲಿ ಪ್ರಕೃತಿಯ ಯಾವುದೇ ವಿಕೋಪಗಳಾಗಿಲ್ಲ. ಅದಕ್ಕೆ ಇದರ ರಹಸ್ಯ ಭೇದಿಸಲು ನಾವು ಆ ರಿಸ್ಟ್ರಿಕ್ಟೆಡ್ ಏರಿಯಾಕ್ಕೆ ಹೋಗಬೇಕು ಎಂದು ಫೋರ್ಡ್ಗೆ ಹೇಳಿದಾಗ ಫೋರ್ಡ್ ತನ್ನ ಸಿಬ್ಬಂದಿಗಳ ಜೊತೆಗೆ, ಅಂದರೆ ತನ್ನ ಟೀಮ್ ಜೊತೆಗೆ, ತನ್ನ ತಂದೆಯ ಜೊತೆಗೆ ಆ ಜಾಗಕ್ಕೆ ಹೋಗಿ ನೋಡಿದಾಗ ಆ ಜಾಗದಲ್ಲಿ ಏನೂ ಇರುವುದಿಲ್ಲ. ಇತ್ತ ಫೋರ್ಡ್ ಮತ್ತು ಅವನ ತಂದೆಯನ್ನು ಕರೆಸಿ ಪದೇ ಪದೇ ನೀ ಆ ಏರಿಯಾಕ್ಕೆ ಯಾಕೆ ಹೋಗ್ತಾ ಇದೆಯಾ ಎಂದು ಕೇಳಿದಾಗ ಫೋರ್ಡ್ನ ತಂದೆ ಎಲ್ಲ ನಡೆದ ಘಟನೆಗಳನ್ನು ಹೇಳ್ತಾನೆ. ಫೋರ್ಡ್ ತಂದೆಯ ಕಥೆಯನ್ನು ಅಷ್ಟು ಈಸಿಯಾಗಿ ತಗೊಳ್ಳದೆ ಡಾಕ್ಟರ್ನ ನೇತೃತ್ವದಲ್ಲಿ ಯಾವುದೋ ಒಂದು ಜೀವಿಯನ್ನು ಅಥವಾ ಯಾವುದೋ ಒಂದು ಕಲ್ಲಿನ ಆಕಾರವನ್ನು ಇವರು ಸ್ಟಡಿ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಆ ಕಲ್ಲಿನ ಆಕಾರ ಅಲಗಾಡುವುದನ್ನು ಕಂಡು ಆ ಕಲ್ಲಿನ ಆಕಾರದ ಮೇಲೆ ಇವರು ಕರೆಂಟನ್ನು ಬಿಡ್ತಾರೆ. ಕರೆಂಟ್ನಿಂದ ಶೂಟ್ ಮಾಡಿದಾಗ ಆ ಕಲ್ಲು ಬ್ಲಾಸ್ಟ್ ಆಗಿ ಆ ಕಲ್ಲಿನಿಂದ ಯಾವುದೋ ಒಂದು ದೊಡ್ಡದಾದಂತಹ ಜೀವಿ ಹೊರಗಡೆ ಬರುತ್ತದೆ. ಈ ಮೂವಿಯಲ್ಲಿ ಅದರ ಹೆಸರು ಮ್ಯೂಟೋ ಎಂದು ತೋರಿಸಲಾಗುತ್ತದೆ. ಈ ಮ್ಯೂಟೋ ಹೊರಗಡೆ ಬಂದ ತಕ್ಷಣ ಎಲ್ಲ ಜನರನ್ನು ಕೊಲ್ತಾ ಇರುತ್ತದೆ, ಎಲ್ಲ ಆರ್ಮಿಗಳನ್ನು ಕೊಲ್ತಾ ಇರುತ್ತದೆ. ಹೊರಬಂದ ಮ್ಯೂಟೋ ದಾಳಿಗೆ ಎಲ್ಲ ನಗರ ನಾಶವಾಗಿರುತ್ತದೆ. ಅಲ್ಲಿಂದ ಡಾಕ್ಟರ್ನನ್ನು ಒಂದು ಹೆಲಿಕಾಪ್ಟರ್ನಲ್ಲಿ ಕರೆದುಕೊಂಡು ಹೋಗುವಾಗ ಫೋರ್ಡ್ನ ತಂದೆ ಈ ಮ್ಯೂಟೋನ ದಾಳಿಗೆ ಬಲಿಯಾಗಿರುತ್ತಾನೆ. ಆ ಆರ್ಮಿಯ ಹೆಡ್ ಹೇಳ್ತಾನೆ, ಮ್ಯೂಟೋ ತನ್ನನ್ನು ರಕ್ಷಿಸಿಕೊಳ್ಳಲು ಸಮುದ್ರದತ್ತ ಹಾರಿದೆ. ಹೆಡ್ ಹೇಳ್ತಾನೆ ಆರ್ಮಿದವರಿಗೆ. ಅಲ್ಲಿ ಡಾಕ್ಟರ್ ಇದನ್ನೆಲ್ಲ ಗಮನಿಸಿ ಅವನು ಮನವರಿಕೆಗೊಳ್ತಾನೆ, ನಮ್ಮ ಟೀಮ್ ಕೂಡ ಇದ್ದೇ ಕೇಸನ್ನ ಹ್ಯಾಂಡಲ್ ಮಾಡ್ತಾ ಇದೆ ಎಂದು. ನಮಗೆ ಸಿಕ್ಕಿದ್ದು ಗಾಡ್ಜಿಲ್ಲಾ. ಎಲ್ಲರೂ ಭೂಕಂಪನದ ಅನುಭವವನ್ನು ಪಡಿತಿದ್ರಲ್ಲ,
ಅದೇ ಗಾಡ್ಜಿಲ್ಲಾ ಆ ಭೂಕಂಪನಕ್ಕೆ ಕಾರಣವಾಗಿತ್ತು. ಹೇಗೆಂದರೆ ನೆಲದ ಅಡಿಯಲ್ಲಿ ಬರುತ್ತಿರುವುದರಿಂದ ಆ ಭೂಕಂಪನದ ಅನುಭವ ಆಗ್ತಾ ಇತ್ತು ಎಂದು ಡಾಕ್ಟರ್ ತನ್ನ ಟೀಮ್ಗೆ ತಿಳಿಸ್ತಾನೆ. ಆವಾಗ ಡಾಕ್ಟರ್ಗೆ ಒಂದು ಕಾಲ್ ಬರುತ್ತದೆ. ಆ ಕಾಲನ್ನು ರಿಸೀವ್ ಮಾಡಿದಾಗ ಹೇಳ್ತಾರೆ, ಸಮುದ್ರದಲ್ಲಿ ಒಂಥರ ಭೂಕಂಪನದ ಅನುಭವ ಆಗ್ತಾ ಇದೆ ಮತ್ತು ಅಲ್ಲಿ ಇನ್ನೊಂದು ಜೀವಿ ಇರುವುದನ್ನು ಇವರು ಮನವರಿಕೆಗೊಳ್ತಾರೆ. ಅದು ನ್ಯೂಕ್ಲಿಯರ್ ಬಾಂಬನ್ನು ತಿನ್ನುತ್ತಿರುವುದಾಗಿ ಹೇಳ್ತಾರೆ. ಇದನ್ನು ಶೋಧಿಸಲು ಒಂದು ಟೀಮನ್ನು ಕಳಿಸ್ತಾರೆ. ಆ ಟೀಮಲ್ಲಿ ಒಂದು ವಿಚಿತ್ರ ಪ್ರಾಣಿ ಸಮುದ್ರದಿಂದ ಹೊರಗೆ ಬರುವುದನ್ನು ಕಾಣುತ್ತಾರೆ. ಕಂಡು ಅದರ ಬೆನ್ನತ್ತಿ ಹೋದಾಗ ಅದು ಪ್ರಾಣಿ ಮ್ಯೂಟೋ ಆಗಿರುತ್ತದೆ. ಮ್ಯೂಟೋ ಜೊತೆಗೆ ಗಾಡ್ಜಿಲ್ಲಾ ಕೂಡ ಸಿಟಿಯಲ್ಲಿ ಬಂದಿರುತ್ತದೆ. ಮರುದಿನ ಡಾಕ್ಟರ್ ಮತ್ತು ಅವನ ಟೀಮ್ ಟಿವಿಯಲ್ಲಿ ಗಾಡ್ಜಿಲ್ಲಾ ಮತ್ತು ಮ್ಯೂಟೋನ ಫೈಟ್ನಿಂದ ಮ್ಯೂಟೋ ಗಾಡ್ಜಿಲ್ಲಾಗೆ ಹೆದರಿ ಓಡಿ ಹೋಗಿರುವುದನ್ನು ಕಾಣ್ತಾರೆ. ಇದನ್ನೆಲ್ಲ ಚರ್ಚಿಸುತ್ತಿರುವಾಗ ಡಾಕ್ಟರ್ನ ಟೀಮ್ನ ಒಬ್ಬಳ ಮೆಂಬರ್ ಹೇಳ್ತಾಳೆ, ಬಹಳ ಹಿಂದೆ ನಮಗೆ 2 ದೊಡ್ಡ ಮೊಟ್ಟೆಗಳು ಸಿಕ್ಕಿದ್ದವು. ಒಂದು ಮೊಟ್ಟೆಯಿಂದ ಒಂದು ಜೀವಿ ಜಪಾನ್ನತ್ತ ಹೋಗಿದೆ, ಬಟ್ ಒಂದು ಮೊಟ್ಟೆ ಸೇಫ್ ಆಗಿ ನಾವು ಒಂದು ಜಾಗದಲ್ಲಿ ಇಟ್ಟಿದ್ದೇವೆ ಎಂದು ಹೇಳ್ತಾಳೆ. ಅಲ್ಲಿ ಒಂದು ಟೀಮ್ನ ಕಳಿಸಿ ನೋಡಿದಾಗ ಆ ಮೊಟ್ಟೆಯಿಂದ ಆ ಜೀವಿ ಹೊರಗಡೆ ಹೋಗಿರುವುದನ್ನು ಆ ಟೀಮ್ ಕಾಣ್ತಾರೆ. ಹಾಗೆ ಆ ಜೀವಿ ಬೇರೆ ಜಾಗದಲ್ಲಿ ಹೋಗಿ ವಿಧ್ವಂಸ ಕೃತ್ಯಗಳನ್ನು ಮಾಡ್ತಾ ಇರುತ್ತದೆ. ಈ 2 ಜೀವಿಗಳನ್ನು ಹಿಡಿಯಲು ಪೊಲೀಸರನ್ನು ನೇಮಿಸುತ್ತಾರೆ. ಅಷ್ಟರಲ್ಲಿ ಡಾಕ್ಟರ್ ಈ ಟಿವಿಯಲ್ಲಿ ಈ ಜೀವಿಯನ್ನು ನೋಡಿ ಹೇಳ್ತಾನೆ, ಇದರ ಮೇಲೆ ರೆಕ್ಕೆಗಳಿಲ್ಲ, ಹಾಗಾದರೆ ಇದು ಒಂದು ಹೆಣ್ಣು ಮ್ಯೂಟೋ ಎಂದು ಹೇಳ್ತಾನೆ. ಎಲ್ಲರೂ ಗಾಬರಿಗೊಂಡು ಇವರಿಬ್ಬರನ್ನು ಅಂದರೆ ಈ 2 ಜೀವಿಗಳನ್ನು ತಡೆಯುವುದು ಹೇಗೆ ಎಂದು ಡಾಕ್ಟರನ್ನು ಕೇಳಿದಾಗ ಫೋಲ್ಡ್ಗೆ ಒಂದು ಟೀಮ್ ರೆಡಿ ಮಾಡಿ ಫೋಲ್ಡ್ಗೆ ಹೇಳ್ತಾರೆ, ಈ ಜೀವಿಗಳನ್ನು ಟ್ರ್ಯಾಕ್ ಮಾಡಿ ಅಂತ. ಆಗ ಫೋಲ್ಡ್ ಎಲ್ಲ ಟೀಮ್ನ ಕರೆದುಕೊಂಡು ಹೋಗ್ತಾನೆ. ಅಲ್ಲಿ ಫೋಲ್ಡ್ನ ಟೀಮ್ನ ಕ್ಯಾಪ್ಟನ್ಗೆ ಹೆಡ್ ಹೇಳ್ತಾನೆ, ಈ 2 ಜೀವಿಗಳನ್ನು ಕೊಲ್ಲಬೇಕಾದ್ರೆ ನಾವು 2 ದೊಡ್ಡ ನ್ಯೂಕ್ಲಿಯರ್ ಅಟ್ಯಾಕನ್ನು ಮಾಡಬೇಕಂತ ಹೇಳ್ತಾನೆ. ಆದರೆ ಕ್ಯಾಪ್ಟನ್ ಹೇಳ್ತಾನೆ, ನ್ಯೂಕ್ಲಿಯರ್ ಅಟ್ಯಾಕ್ ಮಾಡುವುದರಿಂದ ಆ ಜೀವಿಗಳಿಗೆ ಹಾನಿಯಾಗಲ್ಲ, ಲಾಭವಾಗುತ್ತದೆ. ಹೇಗೆ ಎಂದು ಕೇಳಿದಾಗ ಆ ನ್ಯೂಕ್ಲಿಯರ್ ಅಟ್ಯಾಕ್ನಿಂದ ಬಹಳಷ್ಟು ರೇಡಿಯೇಷನ್ ಬರುತ್ತೆ, ಆ ಜೀವಿಗಳಿಗೆ ಶಕ್ತಿ ಸಿಗುತ್ತದೆ ಎಂದು ಹೇಳ್ತಾರೆ. ಅಷ್ಟರಲ್ಲಿ ಗಂಡು ಮ್ಯೂಟೋ ಮತ್ತು ಹೆಣ್ಣು ಮ್ಯೂಟೋ ಒಂದು ಪ್ರದೇಶದಲ್ಲಿ ರೇಡಿಯೇಷನ್ ಪವರ್ ತೆಗೆದುಕೊಳ್ಳಲು ಭೂಮಿಯಿಂದ ಒಳಗಡೆ ಹೋಗಿರುತ್ತವೆ. ಅಷ್ಟರಲ್ಲಿ ಗಾಡ್ಜಿಲ್ಲಾ ಕೂಡ ಅದನ್ನು ತಡೆಯಲು ಹೊರಗಡೆ ಬಂದಿರುತ್ತದೆ. ಗಾಡ್ಜಿಲ್ಲಾ ಮತ್ತು ಆರ್ಮಿ ಮ್ಯೂಟೋಗಳ ಮೇಲೆ ಯುದ್ಧ ಸಾರುತ್ತಾರೆ. ಅಷ್ಟರಲ್ಲಿ ಒಂದು ಗಂಡು ಮ್ಯೂಟೋ ಒಂದು ದೊಡ್ಡ ಆರ್ಮಿ ಹಡಗಿನ ಮೇಲೆ ಮುಗಿಬೀಳುತ್ತು ಅದನ್ನು ನಾಶ ಮಾಡುತ್ತದೆ. ಅಷ್ಟೇ ಅಲ್ಲದೆ ಅಲ್ಲಿ ಹೆಣ್ಣು ಮ್ಯೂಟೋ ಕೂಡ ಬಂದಿರುತ್ತದೆ. ಈ 2 ಮ್ಯೂಟೋಗಳು ಕೂಡಿ ಇಡೀ ನಗರವನ್ನು ತಮ್ಮ ಹತೋಟಿಯಲ್ಲಿ ತೆಗೆದುಕೊಳ್ಳಲು ಬಹಳ ಪ್ರಯತ್ನಪಟ್ಟು ಅಲ್ಲೇ ಇದ್ದಂಥ ಹಡಗಿನ ಒಂದು ನ್ಯೂಕ್ಲಿಯರ್ ಬಾಂಬನ್ನು ಬಾಯಲ್ಲಿ ಇಟ್ಕೊಳ್ಳುತ್ತದೆ. ಅಲ್ಲಿಂದ ಹೆಡ್ ಹೇಳ್ತಾನೆ, ಇವೆರಡನ್ನು ತಡೆಯಲು ನಮಗೆ ಗಾಡ್ಜಿಲ್ಲಾ ಬೇಕು, ಗಾಡ್ಜಿಲ್ಲಾ ಈ ಫೈಟಿಗೆ ನಿಂತರೆ ಈ 2 ಮ್ಯೂಟೋಗಳನ್ನು ಕೊಲ್ಲಬಹುದು ಎಂದು ಹೇಳ್ತಾನೆ. ಅಷ್ಟರಲ್ಲಿ ಸಿಟಿಯಲ್ಲಿ ಗಾಡ್ಜಿಲ್ಲಾನ ಎಂಟ್ರಿ ಆಗುತ್ತದೆ. ಗಾಡ್ಜಿಲ್ಲಾನ ನೋಡಿದಂತಹ ಫೋಲ್ಡ್ ಇದನ್ನು ಕಂಡ ಫೋಲ್ಡ್ ಎಲ್ಲ ಆರ್ಮಿದವರಿಗೆ ಹೇಳ್ತಾರೆ, ಗಾಡ್ಜಿಲ್ಲಾಗೆ ಸಪೋರ್ಟ್ ನೀಡಿ ಎಂದು ಮ್ಯೂಟೋನ್ ಮೇಲೆ ಶೂಟ್ ಮಾಡಲು ಪ್ರಾರಂಭಿಸುತ್ತಾರೆ. ಇತ್ತ ಗಾಡ್ಜಿಲ್ಲಾ ಮತ್ತು ಮ್ಯೂಟೋ ಬಲಿಷ್ಠವಾಗಿ ಹೋರಾಡುತ್ತಿರುವಾಗ ಮ್ಯೂಟೋ ಗಮನಿಸುತ್ತದೆ ಗಾಡ್ಜಿಲ್ಲಾ ಸೋಲದೇ ಇರುವುದನ್ನು. ಹಾಗೆ ಮ್ಯೂಟೋ ತನ್ನ ಬಲಿಷ್ಠವಾದಂಥ ಶಕ್ತಿಗಳಿಂದ ಗಾಡ್ಜಿಲ್ಲಾನ್ನು ಸೋಲಿಸಲು ಪ್ರಯತ್ನ ಪಡುತ್ತದೆ, ಆದರೆ ಸೋಲುವುದಿಲ್ಲ. ಅಷ್ಟರಲ್ಲಿ ಹೆಣ್ಣು ಮ್ಯೂಟೋ ಗಾಡ್ಜಿಲ್ಲಾ ಮೇಲೆ ಅಟ್ಯಾಕ್ ಮಾಡುತ್ತದೆ. ಇವು 2 ಮ್ಯೂಟೋಗಳು ಗಾಡ್ಜಿಲ್ಲಾನನ್ನು ಇನ್ನೇನು ಕೊಲ್ಲಬೇಕು ಅನ್ನುವಷ್ಟರಲ್ಲೇ ಆರ್ಮಿಯವರಿಗೆ ಮಾಹಿತಿ ಇರುತ್ತದೆ, ಮ್ಯೂಟೋಗಳ ಒಂದು ಮೊಟ್ಟೆಯ ಗುಂಪು ಈ ನೆಲದ ಅಡಿಯಲ್ಲಿದೆ ಎಂದು. ಆಗ ಆರ್ಮಿದವರು ಅದನ್ನು ಬ್ಲಾಸ್ಟ್ ಮಾಡ್ತಾರೆ. ಅದನ್ನು ವಿಸ್ಫೋಟ ಮಾಡಿದಾಗ 2 ಮ್ಯೂಟೋಗಳು ಆ ಮೊಟ್ಟೆಗಳ ಗುಂಪಿನ ಕಡೆ ಬಂದಾಗ ನೋಡಿದಾಗ ಸಂಪೂರ್ಣವಾಗಿ ಆ ಮೊಟ್ಟೆಗಳು ನಾಶವಾಗಿರುತ್ತವೆ. ಇದನ್ನು ಕಂಡು ಹೆಣ್ಣು ಮ್ಯೂಟೋ ಫೋಲ್ಡ್ನತ್ತ ಧಾವಿಸಿ ಬರುತ್ತದೆ. ಧಾವಿಸಿ ಬಂದು ಇನ್ನೇನು ಫೋಲ್ಡ್ನನ್ನು ಕೊಲ್ಲಬೇಕು ಅನ್ನುವಷ್ಟರಲ್ಲಿ ಹಿಂದೆ ಗಾಡ್ಜಿಲ್ಲಾ ತನ್ನ ನ್ಯೂಕ್ಲಿಯರ್ ಪವರ್ನಿಂದ ಹೆಣ್ಣು ಮ್ಯೂಟೋನನ್ನು ಸಂಪೂರ್ಣವಾಗಿ ಸುಟ್ಟು ಕೊಂದು ಬಿಡುತ್ತದೆ. ಈ ಚಿತ್ರದಲ್ಲಿ ಇದೇ ಮೊದಲ ಬಾರಿಗೆ ಗಾಡ್ಜಿಲ್ಲಾನ ನ್ಯೂಕ್ಲಿಯರ್ ಪವರ್ನ ತೋರಿಸಲಾಗಿದೆ. ಅಷ್ಟರಲ್ಲಿ ಗಂಡು ಮ್ಯೂಟೋ ಪ್ರತ್ಯುತ್ತರ ದಾಳಿಯಾಗಿ ನಮ್ಮ ಗಾಡ್ಜಿಲ್ಲಾನ ಮೇಲೆ ಬಿದ್ದಾಗ ಗಾಡ್ಜಿಲ್ಲಾ ತನ್ನತ್ತ ಬರುತ್ತಿರುವ ಗಂಡು ಮ್ಯೂಟೋವನ್ನು ನೋಡಿ ತನ್ನ ಬಾಲದಿಂದ ಗಂಡು ಮ್ಯೂಟೋವನ್ನು ಸಂಪೂರ್ಣವಾಗಿ ಕೊಂದು ಬಿಡುತ್ತದೆ. ಅಷ್ಟರಲ್ಲಿ ಇನ್ನೊಂದು ಟ್ವಿಸ್ಟ್ ಆಗಿ ಹೆಣ್ಣು ಮ್ಯೂಟೋ ಸಾವನ್ನಪ್ಪಿರುವುದಿಲ್ಲ. ಅದು ಮತ್ತೆ ಫೋಲ್ಡ್ ಮೇಲೆ ಅಟ್ಯಾಕ್ ಮಾಡಿದಾಗ ಹಿಂದೆಯಿಂದ ಗಾಡ್ಜಿಲ್ಲಾ ತನ್ನ ಬಾಯಲ್ಲಿ ಆ ಮ್ಯೂಟೋವನ್ನು ತೆಗೆದುಕೊಂಡು ಹೋಗಿ ಆ ಮ್ಯೂಟೋನ ಬಾಯಿಯನ್ನು ಓಪನ್ ಮಾಡಿ ತನ್ನ ನ್ಯೂಕ್ಲಿಯರ್ ಪವರನ್ನು
ಆ ಬಾಯಿಯಲ್ಲಿ ಬಿಟ್ಟು ಸಂಪೂರ್ಣವಾಗಿ ಮ್ಯೂಟೋವನ್ನು ಸುಟ್ಟು ಬಿಡುತ್ತದೆ. ಈ ಮ್ಯೂಟೋಗಳು ಮತ್ತು ಗಾಡ್ಜಿಲ್ಲಾ ಯುದ್ಧದಲ್ಲಿ ಗಾಡ್ಜಿಲ್ಲಾ ಗೆದ್ದು ತನ್ನ ಆರ್ಭಟವನ್ನು ಇಡೀ ಜಗತ್ತಿಗೆ ಮೊದಲನೇ ಬಾರಿಗೆ ತೋರಿಸುತ್ತದೆ. ಹಾಗೆ ಗಾಡ್ಜಿಲ್ಲಾ ಅಲ್ಲೇ ಮಲಗುತ್ತದೆ. ಮರುದಿನ ಬೆಳಗ್ಗೆ ಗಾಡ್ಜಿಲ್ಲಾ ಕೂಡ ಸತ್ತು ಹೋಗಿದೆ ಎಂದು ಜನರು ತಿಳಿದಿರುತ್ತಾರೆ. ಆದರೆ ಗಾಡ್ಜಿಲ್ಲಾ ಸತ್ತಿರುವುದಿಲ್ಲ. ಗಾಡ್ಜಿಲ್ಲಾ ತನ್ನ ನಿದ್ದೆಯಿಂದ ಎದ್ದು ಸಮುದ್ರದತ್ತ ಹೋಗುವುದನ್ನು ಇಡೀ ನಗರದ ಜನರು ನೋಡುತ್ತಾ ನಿಂತಿರುತ್ತಾರೆ. ಈ ಪೂರ್ತಿ ಚಲನಚಿತ್ರದಲ್ಲಿ ಮೊಟ್ಟ ಮೊದಲಿಗೆ ಗಾಡ್ಜಿಲ್ಲಾನ 7 ನಿಮಿಷದವರೆಗೆ ಅಷ್ಟೇ ತೋರಿಸಲಾಗಿದೆ ಈ ಚಿತ್ರದಲ್ಲಿ. ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಬರ್ತೀನಿ ಮತ್ತೊಂದು ಹೊಸ ಮೂವಿಯ ಜೊತೆಗೆ. ಅಲ್ಲಿಯವರೆಗೆ ನಮಸ್ಕಾರಗಳು.